ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಯಮುನೇಶ್ ಅಂತಂದೇಳಿ. ನಾನು ಶ್ರೀ ಸದ್ಭಾವನಾ ಕೋಚಿಂಗ್ ಸೆಂಟರ್ ಸಿಂಧೂರಿಂದ ಮನೇಲಿ ಕೆಲಸ ಮಾಡ್ತಾಯಿದ್ದೇನೆ. ಇಲ್ಲಿ ನಾವು ಈಗಾಗಲೇ ಶ್ರೀ ಸಾವಿತ್ರಿ ಬಾಪುಲಿ ಕೋಚಿಂಗ್ ಕ್ಲಾಸಸ್ ಅಂತಕ್ಕಂಥ ಈ ಯೂಟ್ಯೂಬ್ನಲ್ಲಿ ನಾನು ನವೋದಯಕ್ಕೆ ಸಂಬಂಧಪಟ್ಟಂಥ ಮೆಂಟಲ್ ಎಬಿಲಿಟಿ ಭಾಗದಲ್ಲಿರ್ತಕ್ಕಂಥ ಕ್ವಶನ್ಗಳನ್ನು ಸರಳವಾಗಿ ಬಿಡಿಸುವ ವಿಧಾನವನ್ನು ನಿಮ್ಗೆ ಹೇಳಿದ್ದೀನಿ. ಈಗ ಮೊರಾರ್ಜಿ ದೇಸಾಯಿದಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಮತ್ತು ಕನ್ನಡ 20 ಪ್ರಶ್ನೆಗಳು ಬರ್ತವೆ. ಯಾವ ಭಾಗದಿಂದ ಮತ್ತು ಗ್ರಾಮರ್ನಿಂದ ಬರ್ತಕ್ಕಂಥವು ಸರಿಯಾಗಿ ನೋಡಿಕೊಡ್ರಿ. ನಾನು ಈಗ ಬಿಡಿಸಿರ್ತಕ್ಕಂಥ ಕ್ವಶನ್ನು ಈ ರೀತಿಯಾದ ಕ್ವಶನ್ಗಳು ಬರ್ತವೆ, ಇವೇ ಬರೋಲ್ಲ. ಈ ರೀತಿಯಾದ ಕ್ವಶನ್ಗಳನ್ನು ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ, ಈ ಒಂದು ಅನೇಕ ವಸತಿ ಶಾಲೆಗಳು ಈ ರೀತಿಯಾದ ಒಂದು ಕ್ವಶನ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಬನ್ನಿ ಈ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಒಂದನೇ ಕ್ವಶನ್, ಇದು ಪ್ರಥಮ ವಿಭಕ್ತಿಗೆ ಉದಾಹರಣೆ ಆಗ್ತಕ್ಕಂಥ ಕ್ವಶನ್ ನೋಡಿ. ಏನಪ್ಪ? ಮೇಲಕ್ಕೆ ರಮಣೆಯಲ್ಲಿ, ರವಿಯು ಕೃಪೆಯಿಂದ, ರವಿಯು ಹೂ ಪ್ರಥಮ ವಿಭಕ್ತಿ ಹೂ, ಬೆಂಕಿ ಬಿದ್ದಾಗ ಡ್ಯಾಸ್ ಗಾದೆ ಪೂರ್ಣಗೊಳಿಸಿ, ನೀರು ಹಾಕ್ತಾರೆ, ನಮ್ಮಲ್ಲಿ ಹೇಳ್ತಾರೆ ಬೆಂಕಿ ಬಿದ್ದಾಗ ಬಾವಿ ತುಳಿತಾರೆ ಅಂತಂದೇಳಿ. ರೈಟ್, ಸಾಮಾನ್ಯವಾಗಿ ಬರ್ತಾ ಹೋಗ್ತದೆ. ಗಾದೆ ಮಾತಲ್ಲ, ಆಡು ಭಾಷೆ ಮಾತು ಅಂತಂದೇಳಿ, ಅನುಭವದ ಮಾತು ಅಂತ ಕರಿತೀವಿ ಅದನ್ನು. ಕನ್ನಡ ನಾಡಿನ ಮೊದಲ ರಾಜವಂಶ ಅಂದರೆ ಕದಂಬರು. ನಾಲ್ಕನೇದು, ಉತ್ಸವ ಮೂರ್ತಿ ಈ ನುಡಿಗಟ್ಟಿನ ಅರ್ಥ ಅಂದರೆ ಅಪರೂಪಕ್ಕೊಮ್ಮೆ ಕಾಣಿಸ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಅಥವಾ ಕಾಣುವಂಥದ್ದನ್ನು ನಾವು ಉತ್ಸವ ಮೂರ್ತಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಕಾರ್ಯ ಈ ಪದದ ತದ್ಭವ ರೂಪ. ಕಾರ್ಯ ಅಂದರೆ ಕಜ್ಜ. ಈ ಒಂದಿಷ್ಟು ನೋಡ್ಕೊಳ್ರಿ ತಸ್ವಂಥದ್ದವುಗಳನ್ನು. ಈ ತಸ್ವಂಥದ್ದವುಗಳನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗ್ತಾ ಹೋಗ್ತೈತೆ. ಆರನೇದು, ಕಂದ ಪದ್ಯ 4 ಸಾಲಿನ ಪದ್ಯ. ಕಂದ ಪದ್ಯವನ್ನು ನಾವು 4 ಸಾಲಿನ ಪದ್ಯ ಯಾವುದಿರುತ್ತೋ ಅದನ್ನು ಕಂದ ಪದ್ಯ ಅಂತ ಕರಿತೀವಿ. ತ್ರಿಪದಿ ಅಂದರೆ 3 ಸಾಲಿನ ಪದ್ಯ. ಓಕೆ, ಮೇಲೆ ನೋಡೋಣ. ಓಕೆ, ಒಂದು ಕ್ವಶನ್ ಇದಾಗ್ತದೆ. ಓಕೆ, ಇದು 7ನೇದಿದೆ. ಜ್ಞಾನಪೀಠ ಪ್ರಸಿದ್ಧಿ ಪಡೆದ 2ನೇ ಕನ್ನಡದ ಕವಿ ಅಂತಂದೇಳಿ. 1ನೇ ಕವಿ ಕುವೆಂಪು ಅಂತ ಗೊತ್ತು ನಮಗೆ. 2ನೇ ಕವಿ ದ ರಾ ಬೇಂದ್ರೆ. ಇದು ಸರಿಯಾದ ಉತ್ತರ ಬಿ, ದ ರಾ ಬೇಂದ್ರೆ. ಓಕೆ, ಹಾಗೆ 8ನೇದು, ಕೂಲಿ ನಾಲಿ ಮಾಡಿ ನಾವು ಜೀವನ ಸಾಗಿಸುತ್ತೇವೆ. ಗೆರೆ ಎಳೆದಿರುವಂಥ ಪದ ಯಾವುದು ಅಂತೇಳಿ ಈ ಥರ ಅನೇಕ ಸಾರಿ ST/FTಗಳಲ್ಲಿ ಕೂಡ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಕ್ಕಳಲ್ಲಿ ಕೂಲಿನಾಲಿ ಅಂತಕ್ಕಂಥ ಪದಕ್ಕೆ ಇದೇನು ನುಡಿಗಟ್ಟನ ಅಥವಾ ಜೋಡಿ ನುಡಿನ ಅಥವಾ ದುರ್ಯುಕ್ತಿನ ಅನುಕರಣವೇನ? ಇದು ಒಂದು ಜೋಡಿ ನುಡಿ. ಸರಿಯಾದ ಉತ್ತರ ಜೋಡು ನುಡಿ. 9ನೇದು, ರಕ್ಕಸ ಈ ಪದ ಬಿಡಿಸಿ ಬರೆದಾಗ ನೋಡಿ, ವ್ಯಂಜನಗಳಿಗೆ ಸ್ವರಗಳ ಸಹಾಯಗಳು ಬೇಕೇ ಬೇಕು. ಹಾಗಾಗಿ ರ ಪ್ಲಸ್ ಆ, ಕ ಪ್ಲಸ್ ಕ ಪ್ಲಸ್ ಆ, ಸ ಪ್ಲಸ್ ಆ. ಮೊದಲನೇದು ಸರಿಯಾದ ಉತ್ತರ ಆಗುತ್ತೆ, ಬೇರೆದೇನು ಆಗಲ್ಲ. 10ನೇದು, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ಅಂಕಿತನಾಮ ಆಗುತ್ತೆ. ಪಾಪ ಈ ಪದದ ಮುಂದೆ ಬರಬೇಕಾದ ಲೇಖನ ಚಿಹ್ನೆ ನೋಡಿ. ಚಿಹ್ನೆಗಳ ಬಗ್ಗೆ ಗಮನಿಸ್ರಿ. ಎ ಸರಿಯಾದ ಉತ್ತರ, ಭಾವಸೂಚಕ ಚಿಹ್ನೆ. ಓಕೆ, ರೈಟ್. ನಾಮಪದದ ಮೂಲರೂಪ 12ನೇ ನೋಡಿ. ನಾಮಪದದ ಮೂಲರೂಪ ಸರ್ವನಾಮ, ನಾಮ ಪ್ರಕೃತಿ. ಕ್ರಿಯಾಪದದ ಮೂಲರೂಪ ಧಾತು ಆಗುತ್ತೆ ಮತ್ತೆ. ಓಕೆ, ಇನ್ನೊಂದು ಸರಿ ಕೇಳ್ಬೋದು ಅದನ್ನು ಕ್ವಶನ್ ನೆನಪಿಟ್ಕೊಂಡ್ರೆ. ಗುಂಪಿಗೆ ಸೇರದ ಪದ ಒಳಗೆ
ಒಳಗೆ ಅಂದರೆ ಒಳಗೆ ಪ್ಲಸ್ ಒಳಗೆ ಎರಡಿದ್ದಾವೆ. ಊರು 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 ಪ್ಲಸ್ ಊರು ಎರಡು ಸೇಮ್ ಪದ ಬರ್ತವೆ ಅಲ್ಲಿ ಕೂಡ. ಪಟ್ಟ ಬಯಲು ಬಯಲು ಪ್ಲಸ್ ಬಯಲು ಪಟ್ಟ ಬಯಲು. ಹಾವಳಿ ಜವಳಿ ಇದು ಜೋಡು ನುಡಿ. ಇವೆಲ್ಲವೂ ತಿರುಗ್ತಿ ಮೂರು, ಇದೊಂದು ಜೋಡಿ ನುಡಿ. ಹಾಗಾಗಿ ಇದು ಗುಂಪಿಗೆ ಸೇರಂಗಿಲ್ಲ. ಇದು ಸರಿಯಾದ ಉತ್ತರ. 14ನೇದು ನೋಡೋಣ. ದೊಡ್ಡಪ್ಪನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಏನಂತ ಬಳಸ್ತೀವಿ? ಲೆಟ್ರ್ ಬರಿಬೇಕಾದ್ರೆ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ ಅಂತೇಳಿ ಬರಿತಾ ಹೋಗ್ತೀವಿ. ಓಕೆ. 15ನೇದು ಸಂಗೊಳ್ಳಿ ರಾಯಣ್ಣನನ್ನು ಎಲ್ಲಿ ಗಲ್ಲಿಗೇರಿಸಲಾಯಿತು? ನಂದಗಡದಲ್ಲಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಹಾಗೆ 16ನೇ ಪ್ರಶ್ನೆ ನೋಡೋಣ. ರಾಜುವಿನ ಬಳಿ ದೊಡ್ಡ ಕಾರಿದೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷ ಅಂದರೆ ದೊಡ್ಡ ಅಂತಕ್ಕಂಥದ್ದು ಗುಣ ವಿಶೇಷ. ಎಷ್ಟು ದೊಡ್ಡದು ಅಂತಂದೇಳಿ ನೋಡ್ತೀವಲ್ಲ, ಆ ದೊಡ್ಡ ಅಂತಂದೇಳಿ ಕರಿತೀವಿ. 17ನೇದು ನಿತ್ಯೋತ್ಸವ ಕವನ ಬರೆದವರು, ನಿತ್ಯೋತ್ಸವ ಕವಿ ಅಂತ ಕೂಡ ಕರಿತೀವಿ ಅವ್ರನ್ನ. ಎಸ್ ನಿಸಾರ್ ಅಹಮದ್ ನಾವು ನಿತ್ಯೋತ್ಸವದ ಕವಿ ಅಂತ ಕೂಡ ಅವ್ರನ್ನ ಕರಿತೀವಿ. ನಿತ್ಯೋತ್ಸವ ಕವನ ಬರೆದವರು ಅಂದ್ರೆ ನಿತ್ಯೋತ್ಸವದ ಕವಿ ಅಂತ ಕೂಡ ಕರೆದ್ರೆ ನಾವು KS ನಿಸಾರ್ ಅಹಮದ್ ಅಂತಂದೇ ಹಾಕಬೇಕು. ಎಂಥ ಭಕ್ತಿ ದ್ರವ್ಯದ ಕೇಡಾಗುತ್ತದೆ? ಗರ್ವದ ಭಕ್ತಿ ದ್ರವ್ಯದ ಕೇಡು ಅಂತಂದೇಳಿ ಭಾರತದ ಲೈನ್. ಹಾಗಾಗಿ ಗರ್ವದ ಭಕ್ತಿ ದ್ರವ್ಯದ ಕೇಡಾಗುತ್ತದೆ. 19ನೇದು ಸವಿ ಪ್ಲಸ್ ಕನ್ನಡ ಇದು ಯಾವ ಸಂಧಿಗೆ ಆದೇಶವಿದೆ? ಸವಿ ಪ್ಲಸ್ ಕನ್ನಡ ಅಂತ ಸವಿಗನ್ನಡ ಆದೇಶ ಸಂಧಿ. ಕಾತಾಪಗಳು ಗಾದ್ಯಾಪಗಳು ಆದೇಶವಾಗಿ ಬರ್ತವೆ. ಓಕೆ. ಗುರುಗಳು ಪಾಠವನ್ನು ಹೇಳಿದರು. ಈ ವಾಕ್ಯದ ಕಾಲ ಹೇಳಿಬಿಟ್ಟಿದ್ರೆ ಆಲ್ರೆಡಿ. ಇದು ಭೂತಕಾಲ ಆಗುತ್ತೆ. ಆಪ್ಷನ್ಸ್ಲಿ ಭೂತಕಾಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ನೋಡಿರಿ ಮತ್ತು ಶೇರ್ ಮಾಡಿರಿ. ಕೇವಲ 20 ಪ್ರಶ್ನೆಗಳು ಇದೇ ಥರ. ಮತ್ತು ಈಗಾಗಲೇ 15ನೇ ತಾರೀಕು ಇರ್ತಕ್ಕಂಥ ಎಕ್ಸಾಮ್ಸ್ಗೆ ಇರ್ತಕ್ಕಂಥ ಮಕ್ಕಳಿಗೆ ತೋರಿಸ್ತಾ ಹೋಗ್ರಿ ಮತ್ತು ಮಕ್ಕಳು ಕೂಡ ಇದನ್ನು ಚೆನ್ನಾಗಿ ನೋಡಿ ಕಲಿತೇ ಹೋಗ್ರಿ ಎಂಬುದಾಗಿ ಹೇಳ್ತಾ, ಸೊ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.